ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಗದಗ್, ಕನೆಕ್ಟ್ ಸಂಸ್ಥೆ ಧಾರವಾಡ ಹಾಗೂ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಇದೇ ಏಪ್ರಿಲ್ 11ರಂದು ಶನಿವಾರ ಬೆಳಿಗ್ಗೆ 8 ಗಂಟೆಗೆ ನಗರದ ಬಸವೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗದಗ್ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷ ಶರಣಬಸಪ್ಪ ಗುಡಿಮನಿ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಏಪ್ರಿಲ್ 11ರಂದು ಬೃಹತ್ ಉದ್ಯೋಗ ಮೇಳ ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ನಡೆಯಲಿದ್ದು, ಸುಮಾರು 50ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಇದರಲ್ಲಿ ಭಾಗವಹಿಸಲಿವೆ. ಸುಮಾರು 4,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯನ್ನು ಹೊಂದಲಾಗಿದ್ದು, ಇದುವರೆಗೆ ಸುಮಾರು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆನ್ಲೈನ್ದಲ್ಲಿ ಉದ್ಯೋಗಕ್ಕಾಗಿ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಇವರಲ್ಲಿ 400ಕ್ಕೂ ಹೆಚ್ಚು ಮಹಿಳೆಯರಿದ್ದಾರೆ. ವಿಕಲಚೇತನರಿಗೂ ಕನಿಷ್ಠ ಶಿಕ್ಷಣ ಪಡೆದವರಿಗೂ ಉದ್ಯೋಗ ಕಲ್ಪಿಸುವ ಉದ್ದೇಶವನ್ನು ಹೊಂದಲಾಗಿದೆ ಎಂದು ಹೇಳಿದರು. ಈ ಬೃಹತ್ ಉದ್ಯೋಗ ಮೇಳದ ಉದ್ಘಾಟನಾ ಸಮಾರಂಭವು ಬೆಳಿಗ್ಗೆ 11 ಗಂಟೆಗೆ ಜರುಗಲಿದ್ದು, ಸಮಾರಂಭದ ಸಾನ್ನಿಧ್ಯವನ್ನು ಗದಗ್ ತೋಂಟದಾರ್ಯ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸುವರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಉದ್ಘಾಟನೆ ನೆರವೇರಿಸುವರು. ಮುಖ್ಯ ಅತಿಥಿಗಳಾಗಿ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನರಗುಂದ ಶಾಸಕ ಸಿ ಪಾಟೀಲ್, ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಹಾಗೂ ರೋಣ ಶಾಸಕರಾದ GS ಪಾಟೀಲ್, ವಿಧಾನ ಪರಿಷತ್ ಸದಸ್ಯ SV ಸಂಕನೂರ್, ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ DR ಪಾಟೀಲ್, ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಆಡಳಿತಾಧಿಕಾರಿ ಶಿವಾನಂದ ಪಟ್ಟಣಶೆಟ್ಟಿ ಸೇರಿದಂತೆ ಮುಂತಾದವರು ಆಗಮಿಸುವರು ಎಂದು ಶರಣಬಸಪ್ಪ ಗುಡಿಮನಿ ಅವರು ಹೇಳಿದರು. ಧಾರವಾಡ ಕನೆಕ್ಟ್ ಸಂಸ್ಥೆಯ ವ್ಯವಸ್ಥಾಪಕ ಗಿರೀಶ್ ಅಂಗಡಿ ಅವರು ಮಾತನಾಡಿ, ಗದಗ್ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯು ವ್ಯಾಪಾರಸ್ಥರ ಮತ್ತು ಕೈಗಾರಿಕೋದ್ಯಮಿಗಳ ಹಿತ ಕಾಪಾಡುವುದರೊಂದಿಗೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡುತ್ತಿರುವ ಹಿನ್ನೆಲೆಯಲ್ಲಿ ಗದಗ್ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯು ಒಂದು ಹೆಜ್ಜೆ ಮುಂದೆ ಇಟ್ಟು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡುವುದರೊಂದಿಗೆ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ದೊರಕಬೇಕು ಮತ್ತು ಉದ್ಯೋಗಿಗಳಿಗೆ ಜೀವನ ನಡೆಸಬೇಕು, ಸ್ವಾವಲಂಬಿಗಳಾಗಬೇಕು ಎಂಬ ಉದ್ದೇಶದೊಂದಿಗೆ ವಾಣಿಜ್ಯೋದ್ಯಮ ಸಂಸ್ಥೆಯು ಸಹಕಾರದೊಂದಿಗೆ ಈ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿ ಚನ್ನವೀರಪ್ಪ ಹುಣಸಿಕಟ್ಟಿ, ಉಪಾಧ್ಯಕ್ಷ ಜಯದೇವ್ ಮೆಣಸಗಿ, ಉಪಾಧ್ಯಕ್ಷ ಸಿದ್ದರಾಮಪ್ಪ ಉಮಚಿಗಿ, ಪ್ರಕಾಶ್ ಉಗಲಾಟದ್, ರಾಘವೇಂದ್ರ ಕಾಲ್ವಾಡ್, ಅಶೋಕ್ ಸಂಕಣ್ಣವರ್, ಅರವಿಂದ್ ಕಾಮತ್, ಕನೆಕ್ಟ್ ಸಂಸ್ಥೆಯ ಸಾದಿಕ್, ಪ್ರಾಚಾರ್ಯ MM ಬುರ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಕನೆಕ್ಟ್ ಕಂಪನಿಯವರು ಸುಮಾರು ಒಂದು 50ರಿಂದ 60 ಕಂಪನಿಗಳು ಗದಗ ಜಿಲ್ಲೆಗೆ ಬರ್ತಾ ಇದ್ದಾವೆ ಅನ್ನೋದು ಒಂದು ಸುವರ್ಣ ಅವಕಾಶ. ಇವೆಲ್ಲವನ್ನ ಗದಗ ಜನತೆಯ ಪರವಾಗಿ ಇವತ್ತು 18 ವರ್ಷದ ಮೇಲ್ಪಟ್ಟು ಸುಮಾರು ವಯಸ್ಸಿನ ವಯೋಮಿತಿ ಇರದ ಅವರದೇ ಆಗಿರ್ತಕ್ಕಂತಹ ಒಂದು ವಿದ್ಯಾರ್ಹತೆಯನ್ನು ತೆಗೆದುಕೊಂಡು ಬಂದಲ್ಲಿ ಸಾಕಷ್ಟು ಕಂಪನಿಗಳು ಇವತ್ತು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಸಹಯೋಗದೊಂದಿಗೆ ಆ ಒಂದು ವೇದಿಕೆಯೊಳಗೆ ಸುಮಾರು ಒಂದು 8ರಿಂದ 10 ಕೌಂಟರ್ ಮಾಡಿರ್ತೀವಿ ನಾವು. ಈಗ ಆಲ್ರೆಡಿ ಸುಮಾರು 700ರಿಂದ 800 ವಿದ್ಯಾರ್ಥಿಗಳು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಈ ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ರುಜುಮ್ ಪ್ರಕಾರ ಅವ್ರಿಗೆ ಯಾವ್ಯಾವ ಒಬ್ಬ ವಿದ್ಯಾರ್ಥಿ 3ರಿಂದ 4 ಕಂಪನಿಗಳನ್ನು ಕೂಡ ಅಡ್ಡಾಡಿ ತನ್ನದೇ ಆಗಿರ್ತಕ್ಕಂಥ ವಿದ್ಯಾಭ್ಯಾಸದ ಮೂಲಕ ನಾನು ಈ ವಿದ್ಯೆಯನ್ನು ನಾನು ಕಲ್ತಿದ್ದೀನಿ, ಈ ಕಂಪನಿಗೆ ಹೋದ್ರೆ ನನಗೆ ಸರಿಯಾದ ಸಂಬಳ ವ್ಯವಸ್ಥೆ ಸಿಗ್ಬೋದು ಏನೋ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಮತ್ತು ನಾವು ಈ ಬರ್ತಕ್ಕಂಥ ಕಂಪ್ನಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ದಯಮಾಡಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯವರು ಈ ಎಲ್ಲ ಕಾರ್ಯಕ್ರಮ ಮಾಡುವುದನ್ನು ಬರ್ತಕ್ಕಂಥ ಕಂಪನಿಗಳಿಗೆ ಸೂಕ್ಷ್ಮತೆಯಿಂದ ಮತ್ತು ಪರಿಶೀಲಿಸಿ ಒಳ್ಳೆ ಕಂಪನಿಗಳ ಗದಗ ಬರಬೇಕು ಅನ್ನುವಂಥದ್ದನ್ನು ರಿಕ್ವೆಸ್ಟ್ ಮಾಡಿಕೊಂಡಾಗ ಅದೇ ರೀತಿ ಅವರು ಕೂಡ ನಮಗೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 2,000 ವಿದ್ಯಾರ್ಥಿಗಳು ಮತ್ತು ಅವತ್ತಿನ ದಿವಸನೇ ನೋಂದಣಿ ಮಾಡಿಸಿಕೊಳ್ಳುವಂಥ ವ್ಯವಸ್ಥೆನೂ ಇದ್ದಾವೆ. ಈಗೆಲ್ಲ ವ್ಯವಸ್ಥೆಯೊಳಗೆ ಬಂದಿರತಕ್ಕಂಥವರಿಗೆ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಚಹಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನೊಂದು ವಿಶೇಷ ತಮಗೆ ಹೇಳಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ನಾವು ಹಣವನ್ನು ಪಡೆಯುತ್ತೀವಿ. ಇದನ್ನು ನಮ್ಮ ಎಲ್ಲ ಒಂದು ಪ್ರಾಯೋಜಕತ್ವ ಕೊಡ್ತಕ್ಕಂಥ ಜನರಿಂದ ಮತ್ತು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಮಾಡಾಕತ್ತೀವಿ. ಅದಕ್ಕೆ ಈ ಬರ್ತಕ್ಕಂಥ ಒಂದು 11ನೇ ತಾರೀಕು ಬೆಳಿಗ್ಗೆ 8ರಿಂದ 5 ಸಾಯಂಕಾಲವರೆಗೆ ಎಷ್ಟೋ ವಿದ್ಯಾರ್ಥಿಗಳು ಬಂದರೂ ಕೂಡ ಸಾಯಂಕಾಲ ಎಷ್ಟೇ ಟೈಮ್ ಆದರೂ ಕೂಡ ಅವ್ರನ್ನೆಲ್ಲನೂ ಕೂಡ ಇಂಟ್ರ್ಯೂ ಮಾಡಿ ಅವರ ವಿದ್ಯಾರ್ಥಿ ತಕ್ಕಂಗೆ ಅವರಿಗೆ ಅವರ ಒಂದು ಹುದ್ದೆಗಳನ್ನು ಅಥವಾ ಉದ್ಯೋಗವನ್ನು ಕೊಡುವಂಥ ಕೆಲಸ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಹಾಗೂ ಕನೆಕ್ಟ್ ಕಂಪ್ನಿ ಜೊತೆ ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ತೋಂಟದಾರ್ಯ ಜೊತೆ ಮಠದ ಪೂಜ್ಯರು ಕೂಡ ನಮ್ಮ ಸಿದ್ದರಾಮ ಮಹಾಸ್ವಾಮಿಗಳು ಒಂದು ಸಾನ್ನಿಧ್ಯವನ್ನು ವಹಿಸಲಿಕ್ಕಂತಾರೆ. ಉದ್ಘಾಟಕರಾಗಿ ನಮ್ಮ
ಮಾನ್ಯ ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸಾಹೇಬರು ಕೂಡ ಕರ್ನಾಟಕ ಸರ್ಕಾರ ಬರಲಿದ್ದಾರೆ. ಸನ್ಮಾನ್ಯ ಲೋಕಸಭಾ ಸದಸ್ಯರು ಶ್ರೀಯುತ ಬೊಮ್ಮಾಯಿ ಸಾಹೇಬರು ಕೂಡ ಬರೋರಿದ್ದಾರೆ. ನಮ್ಮ ನರಗುಂದ ಮಾನ್ಯ ಶಾಸಕರು ಮಾಜಿ ಸಚಿವರು ಸನ್ಮಾನ್ಯ ಸಿ ಪಾಟೀಲ್ ಸಾಹೇಬರು, ನಮ್ಮ ರೋಣ ತಾಲೂಕಿನ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ JS ಪಾಟೀಲ್ ಸಾಹೇಬರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಸಂತೂರ್ ಸಾಹೇಬರು ಬರ್ಲಿಕ್ಕತ್ತಾರೆ. ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ JT ಕಾಲೇಜ್ ತೋಟದಾರೆ ಕಾಲೇಜ್ನವರು ಕೂಡ ಒಂದು ಸುಮಾರು 40 ಜನ NCC ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಪೊಲೀಸ್ ಸಿಬ್ಬಂದಿರು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕ್ಲೌಡ್ ಆಗಬಾರ್ದು ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಕೂಡ ಭದ್ರತೆಯನ್ನು ಒದಗಿಸಿಕೊಳ್ಳಿದ್ದೀವಿ. ಸೆಕ್ಯೂರಿಟಿ ಗಾರ್ಡ್ ಇದ್ದೀವಿ. ಒಂದು 10 ಜನ ಟೆಂಪ್ರರಿ ಫಸ್ಟ್ ಏಡ್ ಸಲುವಾಗಿ ನಮ್ಮ ತೋಟಗಟ್ಟಿ ಮಟ್ಟ ಸ್ಕೂಲ್ನವರು ಕೂಡ ಒಂದು 20 ಜನರನ್ನ ಕಳಿಸಿ ಅನ್ನುವಂಥ ಮಾತನ್ನು ಹೇಳ್ಯಾರ. ಅವರೆಲ್ಲರಿಗೂ ನೀರಿನ ವ್ಯವಸ್ಥೆ ಬಂದವ್ರಿಗೆ ಏನೋ ತೊಂದರೆ ಇಲ್ಲ ಅಂದಂಗೆ ಗದಗ ಜಿಲ್ಲಾ ವಾಣಿಜ್ಯ ಉದ್ಯಮ ಸಂಸ್ಥೆ ಮಾಡಿದ್ದೀವಿ, ಅದು ಮಾಡ್ತಾ ಇದ್ದೀವಿ. ಆಲ್ರೆಡಿ 46 ಕಂಪ್ನಿ ಕನ್ಫರ್ಮ್ ಆಗಿದ್ದಾವೆ. ಒಟ್ಟು ಉದ್ಯೋಗ 3206 ಇಲ್ಲಿವರೆಗೂ ಅವಕಾಶಗಳು 24 ಕ್ಷೇತ್ರದಲ್ಲಿ ಟೆಲಿಕಾಮ್ ಇದೆ, ಫಾರ್ಮಸಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಇದೆ, ಅಪ್ಲಯನ್ಸಸ್ ಇದ್ದಾವೆ, ಆಟೋಮೇಟಿವ್ ಇದ್ದಾವೆ, ಎನರ್ಜಿ ಇದೆ, ಫ್ಯಾಷನ್ ಇದೆ. ಅಂದರೆ ಆ ವಿದ್ಯಾರ್ಥಿ ಎಜುಕೇಷನ್ ಏನೇನು ಕಲ್ತಿದ್ದಾರೋ ಎಲ್ಲ ಕ್ಷೇತ್ರಗಳಿಗೂ ಕವರ್ ಆಗುವಂಥದ್ದು ಇಲ್ಲಿ ಕಂಪ್ನಿಗಳು ನಾವು ಕರೆದಿದ್ದೇವೆ. ಕೆಲವು ಹೆಸರು ಹೇಳಬೇಕಂದ್ರೆ ಏರ್ಟೆಲ್ ಇದೆ, ಏಕಸ್ ಇದೆ, ಟಾಟಾ ಮೋಟರ್ಸ್ ಇದೆ, ಓಕೆ. ಆಮೇಲೆ ಸುತ್ತಮುತ್ತಲ ಇರುವಂಥ ಕೆಲವು ಕಂಪ್ನಿಗಳು ಅಂದರೆ ನಾವು ಇದೇ ಡಿಸ್ಟ್ರಿಕ್ಟಲ್ಲಿ 1655 ಅವಕಾಶಗಳು ವಿದ್ಯಾರ್ಥಿಗಳಿವೆ, ಓಕೆ. ಹಾಗೆ ಹೊರಗಡೆ ಅಂದರೆ ಈ ಗದಗ ಸುತ್ತಮುತ್ತಲ ಇರೋ ಡಿಸ್ಟ್ರಿಕ್ಟಲ್ಲಿ 1655 ಭಾಳಷ್ಟು ಟ್ಯಾಲೆಂಟೆಡ್ ಸ್ಟೂಡೆಂಟ್ ಇರ್ತಾರೆ. ಅವರಿಗೆ ಒಳ್ಳೆಯ ಅವಕಾಶಗಳನ್ನು ನಾವು ಮೆಟ್ರೋದಲ್ಲಿ ಕಲ್ಪಿಸಿಕೊಡುವಂಥದ್ದು 1531 ಜಾಬ್ ಅವಕಾಶಗಳಿವೆ. ಸೊ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಅವಕಾಶ ಸಮಾನವಾಗಿ ಸಿಗಬೇಕು, ಎಲ್ಲರಿಗೂ ಅವರ ಅರ್ಹತೆ ತಕ್ಕಂಗೆ ಉದ್ಯೋಗಗಳು ಸಿಗಬೇಕು ಅನ್ನೋದು ವ್ಯವಸ್ಥೆಯನ್ನು ಮಾಡಿರೋದು. ಸೊ ಇನ್ನೂ ಕಂಪ್ನಿಗಳ ಟಚ್ಚಲ್ಲಿ ಇದ್ದಾರೆ. ನನ್ನ ಪ್ರಕಾರ ಇದು 50 ಸಹಜವಾಗಿ ನಾವು ನೋಡ್ತೇವೆ ಅಂತ ಅನ್ನೋದು ಇದೆ. ಬರೋ ವಿದ್ಯಾರ್ಥಿ ಒಂದು ದೃಢ ಸಂಕಲ್ಪದಿಂದ ನಾನು ಒಂದು ಯಾವುದೋ ಉದ್ಯೋಗ ತಗೊಂಡು ಹೋಗ್ತೀನಿ ಅಂತ ಬಂದರೆ ಅವತ್ತೇ ಒಂದು 500ರಿಂದ 700 ಆಫರ್ ಲೆಟ್ರ್ ಅಲ್ಲೇ ಸ್ಪಾಟಲ್ಲಿ ಆಗುತ್ತೆ ಸರ್. ಯಾಕಂದರೆ ಅಷ್ಟು ಇವತ್ತು ಇಂಡಸ್ಟ್ರಿಗೆ ನೀಡ್ ಇದೆ, ಓಕೆ. ಕೆಲವು ಕಂಪ್ನಿಗಳು ಅವ್ರದ್ದೇ ಆದಂಥ ಪ್ರಾಸೆಸ್ ಇರುತ್ತೆ, ಅವರು ಸೆಕೆಂಡ್ ರೌಂಡಿಗೆ ಕರೀತಾರೆ. ಬಟ್ ಏನೇ ಆದರೂ ಇಲ್ಲಿ ನ್ಯಾಯಯುತವಾಗಿ ಯಾವುದೇ ಅನ್ಯಾಯವಾಗಲಾರ್ದಂಗೆ ಈ ಉದ್ಯೋಗ ಮೇಳ ನಡೆಯುತ್ತೆ ಅಂತ ಅನ್ನೋದು ನನ್ನ ವಿಷಯ.